ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ನೀರು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಅಕ್ಕಿ ನಾವು ನೆನೆಸೋದು ಬೇಡ, ರುಬ್ಬೋದು ಬೇಡ. ಜಸ್ಟ್ ನಾವು ಇಟ್ಟು ಈ ಥರ ಅಕ್ಕಿಯೆಲ್ಲ ಉಣಿಸ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಡ್ಬಿಟ್ರೆ ದೋಸೆ ಹಿಟ್ಟು ರೆಡಿ ಆಯಿತು ಅಂತಲೇ. ನಾವು ಇದರಿಂದ ರೊಟ್ಟಿ ಅಥವಾ ನೀರು ದೋಸೆ ಮಾಡ್ಕೋಬೋದು, ಒತ್ತು ಶಾವಿಗೆ ಮಾಡ್ಕೋಬೋದು. ಈ ಥರ ಹಿಟ್ಟಿಂದ ನಾವು ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಅಕ್ಕಿ ಎಲ್ಲ ತೊಳೆದು ಮಾಡ್ಕೊಳ್ಳೋದ್ರಿಂದ ತುಂಬ ಇರುತ್ತೆ. ಈ ರೇಷನ್ ಅಕ್ಕಿ ನಮಗೆ ಬರುತ್ತೆ ಸ್ವಲ್ಪ, ಅದರಿಂದ ಅಕ್ಕಿ ಎಲ್ಲ ತೊಗೊಂಡು ಅನ್ನಕ್ಕೆ ಇಟ್ಕೊತೀನಿ. ಇನ್ನು ಮಿಕ್ಕಿರೋ ಅಕ್ಕಿ ಎಲ್ಲ ನುಚ್ಚೆಲ್ಲ ಇರುತ್ತಲ್ವ, ಅದನ್ನು ಈ ರೀತಿ ಎಲ್ಲ ನಾವು ನೀಟಾಗಿ ಎಲ್ಲ ತೊಳೆದು ಇಟ್ಕೊಂಡು ಬಸ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಮಾಡೋದ್ರಿಂದ ನಾವು ಅಕ್ಕಿನ ಕ್ಲೀನ್ ಮಾಡೋದ್ರಿಂದ ಅಷ್ಟೊಂದು ಧೂಳು ಇರುತ್ತಲ್ವ, ಈ ಥರ ತೊಳೆದು ಫಸ್ಟು ಎಲ್ಲ ಒಣಗಿಸಿ ಆಮೇಲೆ ಕ್ಲೀನ್ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ. ಕೆಳಗಡೆ ಸಣ್ಣ ಸಣ್ಣ ಕಲ್ಲಿದ್ರೂ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ನೀವು ಈ ರೀತಿ ಟ್ರೈ ಮಾಡಿ. ಅಕ್ಕಿ ಹಿಟ್ಟು ಅಂಗಡಿಯಲ್ಲಿ ತರೋದ್ರಿಂದ ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಏನಕ್ಕಾದ್ರೂ ಚಕ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಹಿಟ್ಟು. ನೋಡಿ, ಈ ಥರ ಎಲ್ಲ ಸ್ವಲ್ಪ ನೀರೆಲ್ಲ ಬಸ್ಕೊಂಡ್ಬಿಟ್ಟು ನಾನು ವೇಲಲ್ಲಿ ಈ ಥರ ಒಣಗಿಸ್ಕೊತಾ ಇದ್ದೀನಿ. ಒಂದೇ ದಿನಕ್ಕೆ ಒಣಗಿಬಿಡುತ್ತೆ ಇದು. ಆದಷ್ಟು ಈ ಥರ ಎಲ್ಲ ಹಾಕ್ಕೊಂಡು ನಾನು ಮಿಷಿನ್ಗೆ ಹಾಕ್ಸ್ಕೊಬಂದೆ ಇದನ್ನು ಹಿಟ್ಟನ್ನ ಕ್ಲೀನ್ ಮಾಡಿಕೊಂಡು. ನೋಡಿ, ಹಿಟ್ಟೆಲ್ಲ ಹಾಕ್ಸ್ಕೊಂಬಂದು ಜರಡಿ ಇಟ್ಕೊಂಡು ಈ ಥರ ನಾನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಇದನ್ನು. ಇದರಿಂದ ನಾವು ಎಷ್ಟು ವೆರೈಟಿ ಆದರೂ ಮಾಡ್ಬೋದು. ಮಾಮೂಲಿ ಅಂಗಡಿಗಿಂತ ಸೂಪರಾಗಿರುತ್ತೆ ಹಿಟ್ಟಿದು. ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ನಾವಿನ್ನೇನು ಚಟ್ನಿ ದೋಸೆ ಅವು ಮಾಡ್ಕೊತೀವಿ, ಸ್ವಲ್ಪ ಒಂದು 10 ನಿಮಿಷ ಮುಂಚೆ ಸ್ವಲ್ಪ ಕಲಿಸ್ಕೋಬೇಕು ನಾವು ಹಿಟ್ಟನ್ನ. ಇದನ್ನು ಸ್ವಲ್ಪ ಹಿಟ್ಟನ್ನ ನಾದ್ಕೊಂತ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ದೋಸೆ ಚೆನ್ನಾಗಿರುತ್ತೆ ಇದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ದೋಸೆ ಚೆನ್ನಾಗಿ ಬರುತ್ತೆ. ನಾವು ಎಷ್ಟೇ ನೀರು ಥರ ಒಯ್ದ್ರೂ ದೋಸೆ ಅಷ್ಟು ಚೆನ್ನಾಗಿ ಎದ್ದೇಳುತ್ತೆ ಇದು. ಈ ರೀತಿ ಎಲ್ಲ ನೀಟಾಗಿ ಸ್ವಲ್ಪ ಮುದ್ದೆ ಥರನೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ಗೆ ಭಾಳ ನೀರು ಒಯ್ದು ಈ ಥರ ಮಿಕ್ಸ್ ಮಾಡ್ಕೊಬೋದು. ಈ ಥರ ಕಿವುಚ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಈ ಟೈಮಲ್ಲಿ ಬೇಕಾದ್ರೆ ಹಿಟ್ಟನ್ನ ಸ್ವಲ್ಪ ನೆನೆಯೋದಕ್ಕೆ ಅರ್ಧ ಗಂಟೆ ಅದನ್ನ ಗಟ್ಟಿ ಕಲಸಿರ್ತೀವಿ, ಅದನ್ನ ಎತ್ತಿಟ್ಬಿಟ್ಟು ನಾವು ಒಯ್ಯುವಾಗ ನೀರು ಕಲಿಸ್ಕೋಬೋದು. ಇಲ್ಲಾಂದರೆ ಈ ಥರ ಫಸ್ಟ್ಗೆ ನೀರು ಕಲಸಿ ಒಂದು 10 ನಿಮಿಷನಾದರೂ ಬಿಡಬೇಕು. ಹಂಗೆ ಒಯ್ಯೋಕೆ ಹೋದರೆ ಸ್ವಲ್ಪ ದಪ್ಪ ಅನ್ನಿಸ್ತಿರುತ್ತೆ. ನಾನಿಂದ ಚಟ್ನಿ ಎಲ್ಲ ಹುರ್ಕೋಬೇಕಲ್ಲ, ಅಷ್ಟರಲ್ಲಿ ಹಿಟ್ಟೆಲ್ಲ ನೆನ್ಕೊಂಬಿಡಲಿ ಅಂತ ಈ ಥರ ಇಟ್ಟಿದ್ದೀನಿ ಇಲ್ಲಿ. ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೀರು ನೋಡ್ಕೊಂಡು ನೀರು ಹಾಕ್ಕೋಬೇಕು. ನಾವು ಚಿಕನ್ ಸಾರು ಮಾಡಿದಾಗ, ಮಟನ್ ಸಾರು ಮಾಡಿದಾಗ, ತಿಳಿ ಸಾರಿತ್ತು ಅಂದರೆ, ಹುಳಿ ಸಾರಿಗೆ ಏನಕ್ಕಾದ್ರೂ ಸಹ ಜಲ್ದಿ ಒಂದು 10 ನಿಮಿಷಕ್ಕೆ ಹಿಟ್ಟು ನೆನೆಸ್ಕೊಂಡ್ಬಿಟ್ಟು ಬೇಗ ಮಾಡ್ಕೊಂಬಿಡ್ಬೋದು ಇದನ್ನು. ಇದಕ್ಕೆ ತವ ಚೆನ್ನಾಗಿ ಬಿಸಿ ಆಗಿರಬೇಕು. ಸ್ಟವ್ ಹಚ್ಬಿಟ್ಟು ಎಷ್ಟು ತವ ಕಾದಿರುತ್ತೋ ಅಷ್ಟು ಚೆನ್ನಾಗಿ ದೋಸೆ ಎದ್ದೇಳುತ್ತೆ ಇದು. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಇದು ಮಾಡ್ಕೋ. ಈ ಥರ ನಮ್ಮ ಅತ್ತೆ ಬಳಸಿದ ಹಂಚಿದು ಕಬ್ಬಿಣದ್ದು, ಇದರಲ್ಲಂತೂ ತುಂಬ ಬೇಗ ಎದ್ದೇಳುತ್ತೆ ದೋಸೆ. ಇದು ಮಾಮೂಲಿ ನಾವು ದೋಸೆ ತವ ಇರುತ್ತಲ್ವ ಅದು. ಇದರಿಂದ ಎಷ್ಟು ಬೇಗ ಅದರಲ್ಲಿ ಒಂದು ದೋಸೆ ಅಷ್ಟೊತ್ತಿಗೆ ಇದರಲ್ಲಿ 2 ದೋಸೆ ತೆಗಿಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಇದರಲ್ಲಿ. ಆದರೆ ನಾನು ಬೇಗ ಆಗಬೇಕಲ್ವ, ಅದಕ್ಕೆ 2 ಹಂಚು ಇಟ್ಕೊಂಡ್ಬಿಡ್ತೀನಿ. ಅವಾಗ ರೊಟ್ಟಿ ಸುಡುವಾಗ, ನೀರು ದೋಸೆ ಇರುವಾಗ ನಾನು 2 ಹಂಚು ಇಟ್ಕೊಂಡ್ಬಿಟ್ಟಿರ್ತೀನಿ ಇಲ್ಲಿ. ಬೇಗ ಆಗುತ್ತೆ, ಬಿಸಿನೇ ಇರುತ್ತೆ ಅಂತಂದು. ನೋಡಿ, ಹೋಗ್ತವೆ. ಇನ್ನೊಂದು ಸತಿ ಮತ್ತೆ ತವ ಚೆನ್ನಾಗಿ ಬಿಸಿ ಆಗಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮತ್ತೆ ಅದಕ್ಕೆ ಕಲಸಿರೋಂಥ ಇನ್ನೊಂದು ಸತಿ ಹಿಟ್ಟು ಮಿಕ್ಸ್ ಮಾಡ್ಕೊತ ಹೋಯ್ತಾ ಇರ್ಬೇಕು ನಾವು. ಇಲ್ಲಾಂದರೆ ಕೆಳಗಡೆ ಹಿಟ್ಟು ಉಳ್ಕೊಳತ್ತೆ, ಮೇಲೆ ನೀರು ಉಳ್ಕೊಂಡ್ಬಿಡುತ್ತೆ. ಎಷ್ಟು ತೆಳುವಾದ್ರೂ ಒಯ್ಬೋದು, ಪೇಪರ್ ದೋಸೆ ಥರನಾದ್ರೂ ಒಯ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಮೊದಲೇದಾಗಿ ನೋಡ್ತಾ ಇದ್ದರೆ. ಓಕೆ ಫ್ರೆಂಡ್ಸ್, ಬಾಯ್.